ಹಲೋ ಎವ್ರಿವನ್, ನಾನು ನಿಮ್ಮ ತೇಜಶ್ರೀ ಮಾತಾಡ್ತಿರೋದು. ನಾನು ಫೇಸಿದ್ದು ಹೇರ್ ರಿಮೂವ್ ಮಾಡಲಿಕ್ಕೆ ಬೆಸ್ಟ್ ಪ್ರಾಡಕ್ಟ್ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಇದು ತುಂಬ ಬೆಸ್ಟ್ ಪ್ರಾಡಕ್ಟ್. ಬಿಕಾಸ್ ಏನಕ್ಕೆ ಅಂತ ಕೇಳಿದರೆ ಪೇಯ್ನ್ ಆಗೋದಿಲ್ಲ, ಮತ್ತು ಸ್ಟ್ರ್ಯಾಪ್ ಮಾಡಿದಾಗ ಪೇಯ್ನ್ ಆಗುತ್ತೆ, ಮತ್ತು ಬ್ಲೇಡಲ್ಲೆಲ್ಲ ರಿಮೂವ್ ಮಾಡಿದರೆ ಹೇರ್ ಗ್ರೋತ್ ಜಾಸ್ತಿ ಆಗುತ್ತೆ. ಸೊ ಈ ಥರ ಸಮ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ನೀವು ಯೂಸ್ ಮಾಡಿದರೆ, ಇದರಲ್ಲಿ ನೀವು ತೆಗೆದ್ರೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ. ಸೊ ಹೇರ್ ತಿಕ್ಕಾಗಿ ಕೂಡ ಬರಲ್ಲ ಮತ್ತು ಪೇಯ್ನ್ ಕೂಡ ಇಲ್ಲ. ಬೇಕಿದ್ರೆ ಹೇಗೆ ಯೂಸ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ. ಹೀಗಿರುತ್ತೆ, ಜಸ್ಟ್ ಹಿಂಗೆ ಮಾಡಬೇಕು. ಮತ್ತು ಇಲ್ಲಿ ಪಾಯಿಂಟ್ ಉಂಟಲ್ಲ, ಇಲ್ಲಿ ಹೇರ್ ರಿಮೂವ್ ಆಗೋದು. ಸೊ ಇಲ್ಲೊಂದು ಸ್ವಿಚ್ ಇದೆಯಲ್ಲ, ಈ ಸ್ವಿಚ್ ಬಟನ್ನ ಆನ್ ಮಾಡ್ಕೋಬೇಕು. ಹೀಗೆ ಕಾಣಿಸ್ತಿದೆಯಾ? ಹೀಗೆ. ಸೊ ಇದನ್ನು ಈ ಥರ ತೆಗಿಬೇಕು. ಆ್ಯಕ್ಚುಲಿ ಇದರ ಹೇರ್ ರಿಮೂವ್ ಮಾಡಲಿಕ್ಕೆ ಒಂದು ಬ್ರಷ್ ಟೈಪಲ್ಲಿ ಸಿಗುತ್ತೆ. ಮತ್ತು ಇದನ್ನು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ ಚಾರ್ಜರ್ ಕೂಡ ಅದರ ಜೊತೆ ಸಿಗುತ್ತೆ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನದು ಫೇಸಲ್ಲೊಂದು ಆಕ್ಸಿಡೆಂಟ್ ಆದ ನಂತರ ಒಂದು ಕಲೆ ಉಳ್ಕೊಂಡಿತ್ತು. ಸೊ ನಾನು ಇದು ತುಂಬ ಬ್ಲ್ಯಾಕ್ ಆಗಿ ತುಂಬ ಹೈಯಾಗಿ ಕಾಣ್ತಿತ್ತು, ಹೈಲೈಟಾಗಿ ಕಾಣ್ತಿತ್ತು. ಸೊ ಈ ಕಲೆ ಹೋಗಲಿಕ್ಕೆ ನಾನು ಒಂದು ಸಣ್ಣ ಕ್ರೀಮ್ ಯೂಸ್ ಮಾಡಿದ್ದೇನೆ. ಸೊ ಆ ಕ್ರೀಮ್ ಯಾವುದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ. ಯಾಕಂದರೆ ನಂದು ಈ ಗಾಯ ಫುಲ್ ವಾಸಿ ಆದ ನಂತರ ನಾನು ಆ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೇನೆ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಇದು ವಿಡಿಯೋ ಮಾಡಿ ಹಾಕ್ತೇನೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮೇಕಪ್ ಪ್ರಾಡಕ್ಟ್ ಯಾವುದೆಲ್ಲ ಯೂಸ್ ಮಾಡ್ತೇನೆ ಮತ್ತು ಹೇಗೆ ಯೂಸ್ ಮಾಡ್ತೇನೆ ಇದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತೇನೆ. ನಿಮ್ಗೆ ನನ್ನ ಲಾಗೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.